ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಏನಕ್ಕೆ ಮಾನಸಾಸ್ ಫ್ಯಾಮಿಲಿನಲ್ಲಿ TPR ಆ್ಯಕ್ಟಿವಿಟಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅದು ಯಾವ್ಯಾವುದು ಏನು ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ 6 ಬರುತ್ತೆ ಕಮ್ಯಾಂಡ್ಸು. ಸ್ಟ್ಯಾಂಡ್ ಇನ್ ಎ ಸ್ಟ್ರೇಟ್ ಲೈನ್, ಫಾರ್ಮ್ ಎ ಸರ್ಕಲ್, ಸಿಟ್ ಇನ್ ಎ ಸೆಮಿ ಸರ್ಕಲ್, ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್, ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್, ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್. ಇದಕ್ಕೆ ಅರ್ಥ ಹೇಳ್ತೀನಿ, ಬಟ್ ಮಕ್ಕಳಿಗೆ ಅರ್ಥ ಕನ್ನಡದಲ್ಲಿ ಹೇಳಬೇಡಿ. ಸ್ಟ್ಯಾಂಡ್ ಇನ್ ಎ ಸ್ಟ್ರೇಟ್ ಲೈನ್ ಅಂದರೆ ಸ್ಟ್ರೇಟ್ ಲೈನಲ್ಲಿ ನಿಂತ್ಕೊಳ್ಳಿ. ಫಾರ್ಮ್ ಎ ಸರ್ಕಲ್ ಅಂದರೆ ಸರ್ಕಲ್ ಮಾಡಿ. ಸಿಟ್ ಇನ್ ಎ ಸೆಮಿ ಸರ್ಕಲ್ ಅಂದರೆ ಅರ್ಧ ವೃತ್ತಾಕಾರದಲ್ಲಿ ಕೂತ್ಕೊಳ್ಳಿ. ಪುಟ್ ಯುವರ್, ಇದನ್ನು ಇಂಗ್ಲೀಷಲ್ಲೇ ಹೇಳಬೇಕು, ಕನ್ನಡದಲ್ಲಿ ಹೇಳಬಾರ್ದು. ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್ ಅಂದರೆ ನಿಮ್ಮ ಬ್ಯಾಗನ್ನು ಬುಕ್ಕಲ್ಲಿ ಹಾಕಿ. ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್ ಅಂದರೆ ಬ್ಯಾಗ್ ಮೇಲೆ ಇಡಿ. ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್ ಯು ಅಂದರೆ ನಿನ್ನ ಬ್ಯಾಗನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಇಂಗ್ಲೀಷಲ್ಲೇ ಹೇಳಿ ನೀವು, ಯಾಕಂದರೆ ಟೆಕ್ಸ್ಚರು ಮಾಡ್ಲಿಂಗ್ ಎಲ್ಲ ಮಾಡಿ ತೋರಿಸ್ತಿರಲ್ಲ ಹೇಳಿ ಆವಾಗ ಅದನ್ನು ಕೇಳ್ಕೋಬೇಕು, ನಿಮ್ಮ ಆ್ಯಕ್ಷನ್ಸ್ಕೊಂಡು ಅರ್ಥ ಮಾಡ್ಕೊಂಡು ಆ ಥರ ಮಾಡಬೇಕು. ಕನ್ನಡದಲ್ಲಿ ಯಾವ ಕಾರಣಕ್ಕೂ ಟ್ರಾನ್ಸ್ಲೇಟ್ ಮಾಡಿ ಹೇಳಬಾರ್ದು. ಓಕೆ, ಇದೆಲ್ಲ ಸ್ಟೆಪ್ಸು ಹಿಂಗೆ ಯಾವ ವಾರ ಹೇಗೆ ಮಾಡಬೇಕು ನಾನು. ಸೊ ಈಗ ಆ ಸ್ಟೆಪ್ಸ್ನ ಹೇಳ್ತೀನಿ, ಡಿಸ್ಕ್ರೈಬ್ ಮಾಡ್ತೀನಿ. ಫಸ್ಟು ಈಗ ಇಂಟ್ರೊಡಕ್ಷನ್. ಮೊದಲು 3 ಕಮಾಂಡ್ ಎಲ್ಲ ಗೊತ್ತಿದೆ ನಿಮಗೆ, ಈ ಸ್ಟೆಪ್ಸ್ ಎಲ್ಲ. ಸೊ ಫಸ್ಟ್ 3 ಕಮಾಂಡ್ಸನ್ನು ನೀವು ಮಾಡಲ್ ಅಂದರೆ ಆ್ಯಕ್ಷನ್, ಜೆಸ್ಚರ್, ಶೋ ದ ಆ್ಯಕ್ಷನ್ ವಿತ್ ಯರ್ ಹ್ಯಾಂಡ್ಸ್, ಜೆಸ್ಚರ್ ಆ್ಯಂಡ್ ಸ್ಪೀಕ್, 3 ಹೇಳ್ಕೊಂಡು ಸ್ಟೂಡೆಂಟ್ಸ್ನ ಆ್ಯಕ್ಷನ್ ಮಾಡಿ ತೋರಿಸಿ. ನೀವು ಮಾಡಬೇಕು, ರಿಪೀಟ್ ಮಾಡಬೇಕು 3-4 ಸರಿ. ಸ್ಟೆಪ್ 1. ಸ್ಟೆಪ್ 2 ಏನು ಮಾಡಬೇಕು, ಗಿವ್ ದ ಕಮಾಂಡ್ಸ್ ವಿತ್ ಸ್ಪೀಚ್ ಆ್ಯಂಡ್ ಓನ್ಲಿ ಜೆಸ್ಚರ್ಸ್. ಬರೀ ಬಾಯಲ್ಲಿ ಹೇಳಬೇಕು, ಜೆಸ್ಚರ್ಸ್ ಮಾಡಬೇಕು, ಕಮಾಂಡ್ಸ್ ಮಾಡಲಿಂಗ್ ಮಾಡಬಾರ್ದು. 2. ಆಮೇಲೆ 3ನೇದು ಕಮಾಂಡ್ಸ್ ಮಾತ್ರ ಬಾಯಲ್ಲಿ ಹೇಳಬೇಕು, ಜೆಸ್ಚರ್ ಮಾಡಲಿಂಗ್ ಏನು ಮಾಡಬಾರ್ದು. ಈ ಥರ 3-4 ಸಲ ಮಾಡಿಸಿಸ್ಬೇಕು ಮಕ್ಕಳಿಗೆ. ನೀವು ಮಾಡಿ, ಅವರು ಮಾಡಿ, ರಿಪೀಟ್ ಮಾಡಿ. ಆಮೇಲೆ 2ನೇ ವಾರದಲ್ಲಿ ಎಲ್ಲ ಸ್ಟೆಪ್ಸ್ನ 3 ಮಾಡಿದ್ದೀರಲ್ಲ, 3 ಕಮಾಂಡ್ಸ್ಗೆ ಮಾಡಿದ್ದೀರ. ಇದೇ ಸ್ಟೆಪ್ಸ್ನ ನೆಕ್ಸ್ಟು ಇನ್ನೊಂದು 3 ಕಮಾಂಡಿಗೆ ಮಾಡಿ ಇದೇ ಥರ. ಆಮೇಲೆ 3ನೇ ವಾರ ಎಲ್ಲ ಕಮಾಂಡ್ಸ್ನೂ ಆರ್ಡ್ರಲ್ಲಿ ಹೇಳಿಸಿ 3 ಸಲ ಮಾಡಿಸಿ, 3-4 ಸಲ ಆರ್ಡ್ರಲ್ಲಿ ಮಾಡಿಸಿ. 4ನೇ ವಾರ ಎಲ್ಲ ಕಮಾಂಡ್ ಜಂಬಲ್ಡ್ ಆರ್ಡ್ರಲ್ಲಿ 5-6 ಸಲ ಮಾಡಿಸಿ, ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ 5-6 ಸಲ ಮಾಡಿಸಿ. ಸ್ಟೂಡೆಂಟ್ಸ್ ಒಂದು ಗ್ರೂಪಲ್ಲಿ ಕರೆದು ನೀವು ಜಂಬಲ್ಡ್ ಐಡಿಯಾ ಹೇಳಬೇಕು, ಮಾಡಬೇಕು. ಎಲ್ಲ ಮಾಡ್ತಾರೆ ನೋಡಿ, ಎಲ್ಲ ಮಕ್ಕಳು ಮಾಡಿ ಕಲ್ತಾದ್ಮೇಲೆ ಬೇರೆ ಸೆಗ್ಮೆಂಟ್ಗೆ ಕಲ್ತಿದ್ದಾರೆ ಅಂತ ಅರ್ಥ. ದಿಸ್ ಈಸ್ ಅಬೌಟ್ TPR ಆ್ಯಕ್ಟಿವಿಟಿ. ಯಾವುದು? ಮಾನಸಾಸ್ ಫ್ಯಾಮ್ಲಿದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ.